ಪೂರ್ವಕಾಲದಲ್ಲಿ ಕೆಲವು ಪ್ರದೇಶಗಳಲ್ಲಿ ಭೋಗಿ ದಗೆಯನ್ನ ಒಂದು ಚಿಕ್ಕ ಯಜ್ಞ ರೂಪದಲ್ಲಿ ಭಾವಿಸಿ ಆಚರಿಸ್ತಾ ಇದ್ರು. ಅಂದ್ರೆ ಯಾರ ಮನೆಯ ಮುಂದೆ ಭೋಗಿ ಹಾಕಬೇಕು ಅಂತಿದ್ದಾರೋ ಆ ಮನೆಯ ಮುಂದೆ ಆಕಳ ಸಗಣಿ, ಆಕಳ ಗಂಜಲದಿಂದ ಚೆನ್ನಾಗಿ ಶುದ್ಧಿ ಮಾಡಿ, ಈ ಸಂದರ್ಭದಲ್ಲಿ ಆಗತಾನೆ ಹೊಸದಾಗಿ ಬಂದಿರೋ ಧಾನ್ಯವನ್ನ, ಆ ಹೊಸ ಧಾನ್ಯವನ್ನ ಸ್ವಲ್ಪವೇ ಅದರಲ್ಲಿ ಹಾಕಿ, ನಂತರ ಪೂರ್ವಕಾಲದಲ್ಲಿ ಏನಂದ್ರೆ ಪ್ರತಿ ಮನೆಯಲ್ಲೂ ಕೂಡ ಚಿಕ್ಕ ತುಳಸಿ ವನವನ್ನ ಬೆಳೆಸ್ತಿದ್ರು. ಆ ತುಳಸಿ ಗಿಡವನ್ನ ಒಣಗಿದ ನಂತರ ಬಿಸಾಡದೆ ಚೆನ್ನಾಗಿ ಒಣಗಿ ಹಾಕಿ ಚಿಕ್ಕ ಚಿಕ್ಕ ಚೂರುಗಳನ್ನಾಗಿ ಮಾಡಿ ಭದ್ರವಾಗಿಡ್ತಾ ಇದ್ರು. ಈ ಭೋಗಿ ದಗೆಯಲ್ಲಿ ಆ ಧಾನ್ಯದ ಮೇಲೆ ಈ ತುಳಸಿ ಎಲೆಗಳನ್ನೆಲ್ಲ ಹಾಕ್ತಾ ಇದ್ರು. ಹಾಕಿ ನಂತರ ಕಾಲಚಕ್ರದ ಪ್ರತೀಕವಾಗಿ ಸರಿಯಾಗಿ ಎಣಿಸಿ 12 ದೊಡ್ಡದಾದ ಕಟ್ಟಿಗೆಯನ್ನ ದುಂಡಾಗಿ ಇಡ್ತಾ ಇದ್ರು. ಆಮೇಲೆ ಭೋಗಿ ದಗೆಯನ್ನ ಉರಿಸ್ತಾ ಅಗ್ನಿಗೆ ಮಂಗಳಗೀತೆಯನ್ನ ಹಾಡ್ತಿದ್ರು, ಅಗ್ನಿ ಮಂಗಳಂ ಅಂತ. ಸೊ ನಮ್ಮ ಸುಷುಮ್ನಾ ಕ್ರಿಯಾ ಯೋಗಿಗಳೆಲ್ಲರೂ ಈ ವಿಧವಾಗಿ ಭೋಗಿ ದಗೆಯನ್ನ ಹಾಕೋಣ. ಇದರ ಜೊತೆಗೆ ನಾವು ಏನು ಮಾಡೋಣ ಅಂದ್ರೆ, ಈ ಚಳಿಯಲ್ಲಿ ಆ ಅಗ್ನಿಯ ಬೆಚ್ಚಗಿನ ವಾತಾವರಣವನ್ನ ಆಸ್ವಾದಿಸ್ತಾ ಯಾವ್ಯಾವ ಸರಿ ಇಲ್ಲದ ಭಾವಗಳಿದೆಯೋ ಅವೆಲ್ಲವೂ ಅಗ್ನಿಗೆ ಆಹುತಿ ಆಗ್ತಾ ಇದೆ ಅಂತ ಭಾವಿಸ್ತಾ ಚೆನ್ನಾಗಿ 49 ನಿಮಿಷಗಳ ಕಾಲ ಸುಷುಮ್ನಾ ಕ್ರಿಯಾ ಯೋಗದಲ್ಲಿ ಲಯವಾಗೋಣ. ವಿಶ್ವದಲ್ಲಿರುವ ಪ್ರಾಣಕೋಟಿಗಳೆಲ್ಲರಿಗೂ ಮಂಗಳಂ, ನಿತ್ಯ ಶುಭ ಮಂಗಳಂ.